ಸುಧಾ, ನಮ್ಮೂರಲ್ಲೂ ಇಂಥದ್ದೊಂದು ಜಿಮ್ ಓಪನ್ ಮಾಡಿಸ್ರಿ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ನಾನು ಇಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ, ಎಂಥದ್ದು ಚೌಟ್ರಿ ಗಿಟ್ರಿ ಕಟ್ತಾರೇನೋ, ಅದೇ ಮದುವೆ ಮಾಡಕ್ಕೆ ಕಟ್ತಾರಲ್ಲ ಚೌಟ್ರಿಗಳು, ಅದು ಅಂತ ಅನ್ಕೊಂಡಿದ್ದೀನಿ. ಓ, ಇದು ಜಿಮ್ಮೇ? ಅಯ್ಯೋ, ಯಾವುದೋ ಪಟ್ಟಣದ ಹುಡುಗ ಅಂತೆ ಅವನು, ಇಲ್ಲಿ ಬಂದು ಜಿಮ್ ತೆಗ್ದವನೆ. ಇಲ್ಲಿ ಯಾರು ಬರ್ತಾರೆ ಅಂತ ತೆಗ್ದವನೋ ಏನೋ, ಯಾರು ಗೊತ್ತು. ಇಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ಓಪನ್ ಮಾಡವ್ ನೋಡು. ಅದ್ಯಾಕೆ ಹಂಗಂತೀಯ? ಏನು ಸಿಟ್ಟಿಲಿರೋರು ಮಾತ್ರ ಜಿಮ್ ಮಾಡಬೇಕಾ? ನಾನು ಮಾಡಿದ್ರೆ ತಪ್ಪಾಯ್ತದ? ನೋಡೀಗ ನಾನೇ ಬಂದಿಲ್ವಾ ಸೇರ್ಕೊಳಕ್ಕೆ? ಹಂಗಲ್ಲ ಕಣೆ ರಾಧಕ್ಕ. ಹೋಗ್ಲಿ ಬಿಡು, ನೋಡೋಣ ಯಾರವ್ರೆ ಅಂತ. ಲೇ ಸುಧಾ, ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲೇ? ಯಾರದು? ಯಾರು ಬೇಕಾಗಿತ್ತು? ನಾನು ಕಣಪ್ಪ, ರಾಧಕ್ಕ. ಮಧ್ಯದಲ್ಲಿರೋಳು ನಮ್ಮ ಸುಧಾ, ಆ ಕಡೆ ಇರೋಳು ನನ್ನ ಕಮಲಿ. ಎಲ್ಲ ನಾವು ಗೆಳತಿರು ಕಣಪ್ಪ. ಸರಿಯಮ್ಮ, ಆಯ್ತು. ಇಲ್ಲಿ ಬಂದಿದ್ದ ಕಾರಣ ಏನು? ನಾವು 3 ಜನನು ಈ ಜಿಮ್ಗೆ ಸೇರ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನು, ನೀವುಗಳು ಜಿಮ್ ಮಾಡ್ತೀರಾ? ಅಲ್ಲಮ್ಮ, ನಿಮ್ಗೆಲ್ಲ ವಯಸ್ಸಾಗೈತೆ, ನೀವು ನೋಡಿದ್ರೆ ಜಿಮ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಇದೆಲ್ಲ ಬೇಕಾ ನಿಮ್ಗೆ? ನಿಮ್ಗೆಲ್ಲ ಸ್ಟ್ಯಾಮಿನಾ ಇಲ್ಲ, ಇವಾಗ ವಯಸ್ಸಾಗಿರುತ್ತಲ್ಲ, ಶಕ್ತಿ ಇರಲ್ಲ ಇವೆಲ್ಲ ಮಾಡೋದಿಕ್ಕೆ. ಏನು, ನಮಗೆ ವಯಸ್ಸಾಗೈತೆ ಅಂತ ಹೇಳ್ತೀಯಾ? ಈಗಲೂ ಎತ್ತಿ ಕೈ ಬೀಸ್ ಕೊಟ್ಟ ಅಂದ್ರೆ ನಿನಗೆ ತಿರುಗಿ 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 ತಲೆ ಸುತ್ತ ಬಿದ್ದುಬಿಡ್ಬೇಕು, ಅಷ್ಟು ಶಕ್ತಿ ಐತೆ ನನಗೆ. ನೋಡ್ತೀಯಾ? ಹಂಗೇಳು ಶತಕ ತೋರಿಸ್ಬೇಕೇನಪ್ಪ ನಮ್ಮ ಶಕ್ತಿ ಎಷ್ಟೈತೆ ಅಂತವ. ಅಯ್ಯ ದೇವ್ರೆ, ಇದೊಳ್ಳೆ ಕತೆ ಐತಲ್ಲ ನಿಮ್ದು. ಸರಿ ಆಯ್ತು. ಈಗೇನು 3 ಜನನು ಸೇರ್ಕೊತಾ ಇದ್ದೀರಾ? ಹ್ಞೂ, ಮತ್ತೆ ನಾವು 3 ಜನನು ಸೇರ್ಕೊತಾ ಇದ್ದೀವಿ. ಈಗ ನಿನಗೆ ನಮ್ಮ ಶಕ್ತಿ ಆಯ್ತಾ, ಸ್ಟಾಮಿನಾ ಆಯ್ತಾ, ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಈಗ ನಿನ್ನ ಸ್ಕೂಲಿಗೆ ಸೇರಿಸ್ಕೊತೀಯ ಇಲ್ವ ಹೇಳು? ಎಂಥದಿದ್ದು ಜಿಮ್ಗೆ ಸೇರಿಸ್ಕೊಂಡ್ರೆ ನೋಡು, ನಾವು ಏನು ಮಾಡ್ತೀವೋ ಅದು ನಮಗೆ ಸೇರಿದ್ದು. ನೀನು ಬರೀ ಸೇರಿಸ್ಕೊಳ್ಳೋದಷ್ಟೇ ನೋಡು. ಅಲ್ಲ ಕಣಪ್ಪ, ಏನು ಪುಕ್ಸಟ್ಟೆ ಹೇಳ್ಕೊಡು ನಂಗೆ ಆಡ್ತೀಯಲ್ಲ ನೀನು. ನಾವು ದುಡ್ಡೇ ಕೊಡ್ತೀವಿ, ತಗೋ. ನಾವೇನು ಕಲ್ತಂದು ಕೊಡ್ತೀವ ನಿಮಗೆ? ದುಡ್ಡೇ ಕೊಡ್ತೀವಿ, ಸೇರಿಸ್ಕೊ ನಮ್ಮನ್ನೇ. ಅಲ್ಲಮ್ಮ, ಈ ಜಿಮ್ ಓಪನ್ ಮಾಡಿರೋದು ಎಲ್ಲ ವಯಸ್ಸಿನಲ್ಲಿರೋರು ಬಂದು ಇದು ಎಕ್ಸಸೈಸು, ಬಾಡಿ ಬಿಲ್ಡಿಂಗು ಇದೆಲ್ಲ ಮಾಡ್ಕೊಳ್ಳಿ ಅಂತ. ಅಯ್ಯೋ ದೇವ್ರೆ, ಬಿಲ್ಡಿಂಗ್ ಮಾಡಕ್ಕೆ ಇಲ್ಲಿಗೆ ಬರ್ಬೇಕಾ? ಯಾಕೆ ಮೇಸ್ತ್ರಿ ಹತ್ರ ಹೋದ್ರೆ ಬಿಲ್ಡಿಂಗ್ ಮಾಡೋದು ಹೇಳ್ಕೊಡಕ್ಕಲ್ವಾ? ಅಯ್ಯೋ ಅಮ್ಮ, ಅದು ಹಂಗಲ್ಲ. ಈ ಮೈಕಟ್ಟು ಏನೈತೆ ಅದನ್ನ ಜಾಸ್ತಿ ಮಾಡ್ಕೊಳಕ್ಕೆ, ಆಮೇಲೆ 6 ಪ್ಯಾಕ್ ಬರ್ಸ್ಕೊಳಕ್ಕೆ ಈ ಬಾಡಿ ಬಿಲ್ಡರ್ಗಳು ಇರ್ತಾರಲ್ಲ, ಅದನ್ನ ಹೇಳಿದ್ದು ನಾನು, ಮನೆ ಬಿಲ್ಡಿಂಗ್ ಅಲ್ಲ. ಅಲ್ಲ, ನಾನು ಜಿಮ್ ಓಪನ್ ಮಾಡಿ ಇಷ್ಟು ದಿನ ಆಯಿತು, ಈ ಕಡೆಗೆ ಒಬ್ಬರು ಬಂದಿಲ್ಲ. ನಿಮ್ಮೂರಲ್ಲಿ 20ರಿಂದ 35 ಒಳಗಡೆ ಇರೋ ಅಂತಾರೆ ಯಂಗ್ಸ್ಟರ್ಸ್ ಯಾರು ಇಲ್ವಾ? ನಿಮ್ಮ ಮನೇಲೂ ನಿಮ್ಮ ಮಕ್ಕಳು, ಸೊಸೆರು, ಮೊಮ್ಮಕ್ಕಳು ಯಾರು ಇದ್ರೆ ಹೇಳಿ ನಮ್ಮ ಜಿಮ್ಗೆ ಸೇರ್ಕೊಳ್ಳೋದಿಕ್ಕೆ. ಮೊಮ್ಮಕ್ಕಳು ಮಕ್ಕಳು ಎಲ್ಲ ನಮ್ಮಲ್ಲಿ ನೋಡೋಣ. ಫಸ್ಟು ನಮಗೆ ಕಲಿಸು, ನಾವು ಕಲಿತು ಆಮೇಲೆ ಅವ್ರಿಗೆ ಹೇಳ್ತೀವಿ. ನಮ್ಗೆ ಹೇಳ್ಕೊಡು ಅಂದರೆ ಇಷ್ಟೆಲ್ಲ ಕತೆ ಹೊಡಿತಾ ಇದೆಯಾ? ಇನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹೇಳ್ಕೊಡ್ತೀಯ ನೀನು? ಈಗ ಅದೆಲ್ಲ ಬಿಡು, ಫಸ್ಟು ನನಗೆ ವ್ಯಾಯಾಮ ಮಾಡೋದು ಹೇಳ್ಕೊಡು. ಯಾಕಂದರೆ ಈಗ ಮನೆಯಲ್ಲಿ ನಾನು ನನ್ನ ಗಂಡನಿಗೆ ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ತಿಂಗಳಲ್ಲಿ ನಾನು ಮೈ ಇಳಿಸ್ತೀನಿ ಅಂತವ. ಏನೋ ಇನ್ನೊಂದು ತಿಂಗಳಲ್ಲಿ ಮೈ ಇಳಿಸ್ತೀನಿ ಅಂತ ಹೇಳಿದ್ದೀರಾ? ಅಲ್ಲಮ್ಮ, ನಿಮಗೆ ಅಲ್ಲ, ಇಷ್ಟು ದಪ್ಪ ಬಾಡಿ ಇಟ್ಕೊಂಡು ನೀವು ಇನ್ನೊಂದು ತಿಂಗಳಲ್ಲಿ ಇಳಿಸ್ಬೇಕು ಅಂತಂದ್ರೆ ಹೆಂಗೆ ಸಾಧ್ಯ ಅದು ಅಂತ? ಹೆಂಗೆ ಸಾಧ್ಯ ಅಂತಂದರೆ ದುಡ್ಡು ಕೊಡೋಕ್ಕಲ್ವ ನಿನಗೆ? ದುಡ್ಡು ಕೊಡ್ತೀನಿ, ನೀನು ಸಣ್ಣ ಮಾಡ್ಬೇಕಷ್ಟೇ. ನೋಡಪ್ಪ, ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ನಮಗಂತೂ ಗೊತ್ತಿಲ್ಲ. ಆದರೆ ಇನ್ನೊಂದು ತಿಂಗಳೊಳಗಡೆ ನಮ್ಮ ರಾಧಕ್ಕ ಬಳುಕು ಬಳ್ಳಿ ಥರ ಆಗಬೇಕು, ಸೂಪರಾಗಿ ಸ್ಲಿಮ್ ಕಾಣಿಸ್ಬೇಕು. ಇನ್ನು ಇನ್ನೊಂದು ತಿಂಗಳು ಮೇಲೆ ಒಂದು ದಿನನೂ ಎಕ್ಸ್ಟ್ರಾ ತಗೋಬಾರ್ದು. 1 ತಿಂಗಳಷ್ಟರಲ್ಲಿ ನನ್ನ ಬಳುಕೋ ಬಳ್ಳಿ ಥರ ಮಾಡಿಬಿಡ್ಬೇಕು. ಅದು ಯಾರೋ ಅವಳಂತಲ್ಲ, ಶಿಲ್ಪಾ ಶೆಟ್ಟಿ ಥರ ಕಾಣಿಸ್ಬೇಕು ನೋಡಿ ನಾನು. ಶಿಲ್ಪಾ ಶೆಟ್ಟಿನ ನೋಡಿದ್ದೀರೇನಮ್ಮ ನೀವು? ನೋಡಕಂತ ಹೇಳ್ತಿರೋದು. ನಿಂದು ಎಷ್ಟು ಮಾತಾಡ್ತೀಯಪ್ಪ ನೀನು. ಫಸ್ಟು ಎಕ್ಸಸೈಸ್ ಹೇಳ್ಕೊಡು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಯ್ತದೆ? ಎಷ್ಟು ದಿನ ಆದರೂ ಯಾರು ಬಂದು ಸೇರ್ಕೊಂಡಿಲ್ಲ, ನೀವಾರು ಬಂದಿದ್ದೀರಲ್ಲ. ಫೀಸ್ ಎಲ್ಲ ಕೊಡ್ಬೇಕಲ್ಲಮ್ಮ ಅಡ್ಮಿಷನ್ಗೆ? ಎಷ್ಟಪ್ಪ ಫೀಸು? ಜಾಸ್ತಿ ಏನಿಲ್ಲಮ್ಮ, ಒಂದು ತಿಂಗಳಿಗೆ ಒಬ್ರಿಗೆ 3,000 ರೂಪಾಯಿ ಆಗುತ್ತೆ ನೋಡು. ಏನು 3,000 ರೂಪಾಯಾ? ಏನು ವರ್ಷಕ್ಕಾ? ಅಯ್ಯೋ ದೇವ್ರೆ, ವರ್ಷಕ್ಕಲ್ಲಮ್ಮ, ತಿಂಗಳಿಗೆ ಒಬ್ರಿಗೆ 3,000 ರೂಪಾಯಿ. 3,000 ರೂಪಾಯಿ ಆದರೆ ಜಾಸ್ತಿ ಆಯ್ತು ಕಣಪ್ಪ. ಈಗ 3,000 ರೂಪಾಯಿ ಎಲ್ಲ ಕೊಡೋಕ್ಕಾಗೋದಿಲ್ಲ. ನೀನು ನೋಡು, ನಮ್ಗೆ ಕಮ್ಮಿ ಮಾಡಿಸಿ ನಮ್ಮನ್ನು ಸೇರಿಸ್ಕೋ. ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಹೇಳಿ ನಾವೇ ಕರ್ಕೊಂಬಂದು ಸೇರಿಸ್ತೀವಿ. ಇಲ್ಲಮ್ಮ, ಅಷ್ಟೊಂದು ಕಮ್ಮಿ ಮಾಡ್ಕೊಳಕ್ಕಾಗೋದಿಲ್ಲ ಕಣಮ್ಮ. ಈಗ ನನಗೂ ಬೇಡ ನಿಮಗೂ ಬೇಡ, ಒಬ್ರಿಗೆ 2,500 ಕೊಟ್ಬಿಡಿ. ಆಯ್ತು ಬಿಡಪ್ಪ, ಹೋಗ್ಲಿ. ಇಷ್ಟೆಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿ ಇದೆಂತೆಂಥದ್ದು ತಂದು ಇಟ್ಟಿದೀಯಾ? ಇವಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗೈತೋ ಏನಪ್ಪಪ್ಪ. ಹೋಗ್ಲಿ ಬಿಡತ್ತಾಗಿ, 2,500 ಕೊಡ್ತೀವಿ ನಾವು. ಆದ್ರೂ ಅದಕ್ಕ ತುಂಬ ಜಾಸ್ತಿ ಆಯ್ತು ಕಣೆ. 2,500 ಅಂದರೆ ಓಸಿ ಆಯ್ತಾ? ಅಯ್ಯೋ ಬಿಡ ಸುಧಾತಾಗ, ಹೋಗ್ಲಿ. ಇದೆಂತೆಂಥದ್ದು ತಂದು ಗುಡ್ಡೆ ಹಾಕಂಗೆ ಕೂತವನೆ, ಅದಕ್ಕೆಲ್ಲ ಬಂಡವಾಳ ಬೇಡವಾ? ಹೋಗ್ಲಿ ಬಿಡತ್ತಾಗಿ, ಇನ್ನೇನು ಮಾಡೋಕ್ಕಾಯ್ತದೆ? ಇನ್ನೇನು 1 ತಿಂಗಳು ಮಟ್ಟಕ್ಕಲ್ವಾ? ಇರ್ಲಿ ತಗೋತಾಗಿ. ನಾವು ಸಣ್ಣ ಆಗಬೇಕು ಅಂತಂದರೆ ಮಾಡಲೇಬೇಕು ತಾನೆ, ಇನ್ನೇನು ಮಾಡೋಕ್ಕಾಯ್ತದೆ? ಆದರೂ ಮಾತ್ರ
ನಿಂದೆ ಒಳ್ಳೆ ಬುದ್ಧಿವಂತಿಕೆ ಕಣಪ್ಪ, ನಿಂದು ಒಳ್ಳೆ ತಲೆ ಓಡಿಸ್ಬಿಟ್ಟಿದ್ಯಾ. ಅಲ್ಲ, ಈ ತರಕಾರಿ ಮಾರೋದು ಇನ್ನೊಂದು ಮತ್ತೊಂದು ಅಂತ ಸ್ಟಾರ್ಟ್ ಮಾಡಿದ್ರೆ ಆ ತರಕಾರಿಗಳೆಲ್ಲ ತಂದು ಬಂಡವಾಳ ಹಾಕಿ ತಗೊಬರ್ಬೇಕು. ಈ ಮಳೆ ಜಾಸ್ತಿ ಅದು ಇದು ಅಂತಂದರೆ ಕೊಳ್ತೋಯ್ತು ಮಾಡ್ತು ವೇಸ್ಟ್ ಆಯಿತು ಅಂತ ತಿಪ್ಪಿಗೆ ಸಿಬೇಕಾಯ್ತದೆ ನೋಡು. ಇವೆಲ್ಲ ಏನು ಕೊಳಿಯೋಕ್ಕಲ್ಲ ಹಳ್ಸಕ್ಕಲ್ಲ, ಹೆಂಗೆ ಆರಾಮಾಗಿ ಒಂದು ಸರಿ ಬಂಡವಾಳ ಹಾಕಿ ತಂದಿಟ್ಟಿರ್ತೀಯ, ಇನ್ನು ವರ್ಷ ಪೂರ್ತಿ ಅದನ್ನೇ ಬಳಸ್ತಾ ಇರ್ತೀಯ, ಏನೂ ಲಾಸ್ ಇಲ್ಲ ನೋಡು. ಅಲ್ಲ ಕಣಪ್ಪ, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇವಕ್ಕೆಲ್ಲ ಎಷ್ಟು ಖರ್ಚಾಗೈತೆ? ಇವೆಲ್ಲ ಕಬ್ಬಿಣದವೇ ಅಲ್ವಾ, ತೂಕಗಳು ಇರ್ತವೆ ಕಬ್ಬಿಣದವು, ಇವಕ್ಕೆಲ್ಲ ದುಡ್ಡು ಜಾಸ್ತಿನೇ ಖರ್ಚಾಗಿರ್ತದೇನೋ ಅಲ್ವಾ? ಅಯ್ಯೋ ಏನಪ್ಪ ಇದು ಕರ್ಮ, ಇವ್ರಿಗೆಲ್ಲ ಏನಂತ ಹೇಳಿ ನಾನು. ಅಯ್ಯೋ ಅದೆಲ್ಲ ನಿಮ್ಗೆ ಯಾಕ್ರಮ್ಮ, ಎಷ್ಟಾರು ಕೊಟ್ಟಿರ್ಲಿ ಏನಾರು ಆಗಿರ್ಲಿ, ಹೋಗಿ ಅಲ್ಲಿ ಫಸ್ಟ್ ಹೋಗಿ ಅಲ್ಲಿ ಕೌಂಟ್ರಲ್ಲಿ ದುಡ್ಡು ಕಟ್ಬಿಟ್ಟು ಜಾಯ್ನ್ ಆಗಿ. ಏನಪ್ಪ ಹಿಂಗಂತ ಇದೆಯಾ? ನಾವು ಇನ್ನೂ ಇವತ್ತಿನ್ನೂ ಬಂದಿದ್ದೀವಿ ಕೇಳ್ಕೊಂಡು ಹೋಗೋಣ ಅಂತವ, ಈಗ ಕಟ್ಬೇಕಾ ದುಡ್ಡ? ಇನ್ನೂ ಒಂದು ತಿಂಗಳು ಆಗಿಲ್ವಲ್ಲ ನಾ ಸೇರ್ಕೊಂಡು. ಹೌದೌದು, ಇದಕ್ಕೆಲ್ಲ ಫಸ್ಟೇ ದುಡ್ಡು ಕಟ್ಬಿಟ್ಟು ಸೇರ್ಕೋಬೇಕು. ಇದೆಲ್ಲ ಸರಿ ಇರಲ್ಲ ಕಣಪ್ಪ. ಈಗ ನಾನು ದುಡ್ಡೆಲ್ಲ ಕಟ್ಬಿಡ್ತೀನಿ ಏನ್ಕೋ, ಮೊದಲೇ ದುಡ್ಡು ಕಟ್ಬಿಟ್ಟು ಸೇರ್ಕೊತೀನಿ ಏನ್ಕೋ, ಆಮೇಲೆ ನೀನು ಕಳಿಸ್ಲಿಲ್ಲ ಅಂತಂದ್ರೆ ಅವಾಗ ಏನು ಮಾಡೋದು ನಾವು? ಅದಿರ್ಲಿರೋದಕ್ಕ ಅಕಸ್ಮಾತ್ ಈಗ ನಾವು ದುಡ್ಡು ಕೊಟ್ಟು ಸೇರ್ಕೊಂಡ್ಮೇಲೆ ನೀನು ಸಣ್ಣಕ್ಕೆ ಆಗಲಿಲ್ಲ ಅಂತಂದ್ರೆ ಆಗೇನು ಮಾಡೋದು ಹೇಳು? ಹ್ಞೂ ಕಣಿಸುದ, ನೀನು ಹೇಳೋದು ಕರೆಕ್ಟ್ ಆಗೈತೆ. ಹ್ಞೂ ಕಣಪ್ಪ, ಅಕಸ್ಮಾತ್ ನಾನು ಸಣ್ಣಕ್ಕೆ ಆಗಲಿಲ್ಲ ಅಂತಂದ್ರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡ್ತೀಯಾ? ಅಯ್ಯೋ ನಾನು ನಿಮ್ಗೆ ಹೆಂಗೆ ಹೇಳಿ ಇದು ಫಸ್ಟು ದುಡ್ಡು ಕೊಟ್ಬಿಟ್ಟೆ ಸೇರ್ಕೋಬೇಕು, ಅದೆಲ್ಲ ನಮಗೆ ಗೊತ್ತಿಲ್ಲ. ನೋಡಿ ಅಮ್ಮ, ನೀವು ಜಿಮ್ ಮಾಡ್ತೀನಿ ಎಕ್ಸಸೈಸ್ ಮಾಡ್ತೀನಿ ಅನ್ನೋ ನಂಬಿಕೆ ನಿಮ್ಗಿದ್ರೆ ಬಂದು ದುಡ್ಡು ಕೊಟ್ಬಿಟ್ಟು ಸೇರ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೇಡ ಬಿಡಿ, ನೀವು ನಿಮ್ಮ ಮನೆಯಲ್ಲೇ ಏನು ಬೇಕೋ ಕೆಲಸ ಮಾಡ್ಕೊಂಡು ಇರೋಗಿ. ಅಲ್ಲ ಕಣ್ರೆ, ಏನು ಇವ್ನು ಹಿಂಗೆ ಮಾತಾಡ್ತಾವನಲ್ಲ, ಏನು ಮಾಡೋದೀಗ? ಅಯ್ಯೋ ರಾಧಕ್ಕ, ಆಗಿದ್ದಾಗಲಿ ಅತ್ತಾಗಿ ದುಡ್ಡು ಕೊಟ್ಬಿಟ್ಟು ಸೇರ್ಕೋತಾಗಿ. ನೀನು ಸಣ್ಣಕ್ಕಾಗಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ಯಾ ಇಲ್ವೋ? ಈಗ ನೀನು ಸಣ್ಣಕ್ಕಾಗಬೇಕು ಅಂತಂದ್ರೆ ಸೇರ್ಕೊಳ್ಳೇಬೇಕು ನೋಡು. ಅವ್ನು ಹೇಳ್ಕೊಡ್ತಿದ್ರೇನು ರಾಧಕ್ಕ, ಇಲ್ಲೆಲ್ಲ ಐತಲ್ಲ, ಇವೆಲ್ಲನೂ ನಾವೇ ಯೂಸ್ ಮಾಡ್ಕೊಂಡು ಅದು ಇದು ಎಕ್ಸಸೈಸ್ ಮಾಡ್ಕೊಂಡು ಸಣ್ಣಕ್ಕಾದ್ರೆ ಆಯ್ತು ತಗೋ. ಎಷ್ಟೊತ್ತಮ್ಮ ನಿಂತ್ಕೋಬೇಕು, ಬೇಗ ಬೇಗ ದುಡ್ಡು ಕೊಟ್ಬಿಟ್ಟು ಹೋಗಿ ಸೇರ್ಕೋಗಿ. ಆಯ್ತು ಸಿಟ್ಟು ಮಾಡ್ಕೋಬೇಡ, ದುಡ್ಡು ಕೊಟ್ಬಿಟ್ಟು ಸೇರ್ಕೋತೀವಿ ತಗೊಳಪ್ಪ. ಬರೀ ರಾಧ, ಹೋಗಿ ದುಡ್ಡು ಕೊಟ್ಬಿಟ್ಟು ಬರೋಣ. ಏನ್ರಿ ಇವರು ಇಷ್ಟೊಂದು ತಲೆ ತಿಂತಾರಲ್ಲ? ಹಂಗೇನಿಲ್ಲ ಬಿಡಪ್ಪ, ಅವರು ಹಾಗೆ ಒಂಚೂರು ಮಾತು ಜಾಸ್ತಿ ಅಷ್ಟೇ. ನೋಡಪ್ಪ, ನಿನಗೆ ಈಗಲೇ ಹೇಳ್ತಾ ಇದ್ದೀನಿ, ನಮ್ಮ ರಾಧಕ್ಕ ಇನ್ನೊಂದು ತಿಂಗಳೊಳಗಡೆ ತೆಳ್ಳಗಾಗ್ಬಿಡ್ಬೇಕು. ನೀನು ಆ ಥರ ವ್ಯಾಯಾಮ ಮಾಡಿಸ್ಬೇಕು ನೋಡು ಅವಳಿಗೆ. ಇರಪ್ಪ, ನೋಡ್ಕೊಬತ್ತೀನಿ ಏನು ಮಾಡ್ತಾರೆ ಅಂತವ. ಅಯ್ಯೋ ದೇವ್ರೇ, ಎಂಥವ್ರು ಬಂದು ಸೇರ್ಕೊಂಡ್ರಪ್ಪ ನನ್ನ ಜಿಮ್ಗೆ. ಅಯ್ಯೋ ನಾನು ತೆಗ್ದಿದ್ದು ನೋಡಿದ್ರೆ ಎಲ್ಲ ಹುಡುಗರುಗಳು ಅವರು ಇವರು ಬದಲಿ ಅಂತವ. ಈ ವಯಸ್ಸಾಗಿರೋರು ಬಂದ್ಬಿಟ್ಟು ನನ್ನ ತಲೆ ತಿಂತ ಕೂತವ್ರು ಹಂಗೇನೇನೆ. ಇವ್ರಿಗೆಲ್ಲ ಹೆಂಗೆ ಹೇಳ್ಕೊಡ್ಲಿ, ಯಾವ ಎಕ್ಸಸೈಸ್ ಹೇಳ್ಕೊಡ್ಲಿ ಅಂತ. ಆಯ್ತು ನೋಡಪ್ಪ, ದುಡ್ಡು ಕಟ್ಬಿಟ್ಟು ಬಂದಿದ್ದೀವಿ. ಸರಿ ಅಮ್ಮ, ಆಯಿತು ಕಟ್ಟಿದ್ದೀರಾ. ಈಗ ಫಸ್ಟು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೋಬೇಕು. ಅದೇಂಗಪ್ಪ ಮಾಡೋದು? ಏನಿಲ್ಲಮ್ಮ, ಕೈ ಕಾಲು ಎಲ್ಲನೂ ಆಡಿಸ್ಬೇಕು, ಬಗ್ಗಿ ಎದ್ದು ಮಾಡಬೇಕು, ಇದೆಲ್ಲ ಮಾಡಬೇಕು ನೋಡಿ. ಅಯ್ಯೋ ನಿನ್ನ ಬಾಯಲ್ಲಿ ಹಿಟ್ಟಾಕಾತಾಗಿ ಇವೆಲ್ಲನೂ ಮಾಡೋದಕ್ಕಾದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ನಾನು ಮನೇಲೆ ಕೈ ಕಾಲು ಆಡಿಸ್ಕೊಂಡು ಬಗ್ಗಿ ಎದ್ದು ಮಾಡೋದಿದ್ರೆ ಆಗಿದ್ದಪ್ಪ, ಇಲ್ಲಿಗೆ ಯಾಕೆ ಬರ್ಬೇಕು ಹೇಳು? ಇವೆಲ್ಲ ಐಟಮ್ಗಳು ನಮ್ಮ ಮನೆಯಲ್ಲಿ ಇರಕ್ಕಲ್ಲ ಅಂತ ಇಲ್ಲಿಗೆ ಬಂದಿರೋದು ಜಿಮ್ಗೆ. ನನಗೆ ಏನು ಇವರೇನು ಹಳ್ಳಿ ಜನ, ಇವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟಿದ್ದೆ ಏನು? ನನ್ನ ಮಗ ಎಲ್ಲನೂ ಹೇಳವನೆ, ಜಿಮ್ಮು ಅಂತಂದರೆ ಇಂಥವೆಲ್ಲನೂ ಎತ್ತದು ಇಳಿಸೋದು, ಆಮೇಲೆ ಅದೆಂಥದಿಂತೋ ಮಾಡೋದು ಹೇಳವನೆ. ಓಹೋ, ಇವ್ರೇನು ಹಳ್ಳಿ ಹೆಂಗಸರು ಅಂತ ನಮಗೆ ಟೋಪಿ ಹಾಕಕ್ಕೆ ಬಂದಿದ್ಯಾ ದುಡ್ಡು ಕಟ್ಟಿಸ್ಕೊಂಡು? ಹಂಗಲ್ಲಮ್ಮ, ಫಸ್ಟು ಕೈ ಕಾಲು ಎಲ್ಲ ಸಡ್ಲಾಗಿ ಅಂತ ಒಂದು 10-15 ನಿಮಿಷದಲ್ಲಿ ವಾರ್ಮಪ್ ಅಂತ ಮಾಡಿಸ್ತೀವಿ. ಅದಾದ್ಮೇಲೆ ಇವೆಲ್ಲನೂ ಎತ್ತಕ್ಕೆ ಕೊಡೋದು. ಏಕ್ದಮ್ ನೀವು ಬರ್ತಿದ್ದಂಗೆನೇ ಇವೆಲ್ಲನೂ ಎತ್ತಿ ಅಂತ ಕೊಡೋದಿಲ್ಲ ಯಾರುವೆ. ಅದೆಲ್ಲ ನಮಗೆ ಗೊತ್ತಿಲ್ಲ ಕಣಪ್ಪ. ಬಗ್ಗಿ ಎದ್ದು ಕೂತು ನಿಂತು ಎಲ್ಲನೂ ಮನೆಯಲ್ಲಿ ಮಾಡಿರ್ತೀವಿ. ಈಗ ಬಂದು ನಾವು ಇಲ್ಲಿ ಅದು ಇದು ಲಿಫ್ಟು ಎತ್ತದು ಮಾಡೋದು ಮಾಡಬೇಕು. ಸರಿ ಕಣಮ್ಮ, ಆಯ್ತು ಬನ್ನಿ. ಅಮ್ಮ ನೋಡಿ, ಇವು ಡಂಬಲ್ಸ್ ಇದಾವಲ್ಲ, ಇದನ್ನ ಎತ್ತಿ. ಏನು ಇವ್ರು ಎತ್ಬೇಕಾ? ಇದೇನಪ್ಪ ಇದು? ಎತ್ತಕ್ಕೆ ಎಷ್ಟು ತೂಕವಿಲ್ಲ ನೋಡಿ ಅಮ್ಮ, ಅವು ಒಂದೊಂದು 10 kg ಇದಾವೆ, 25 kg ಇದಾವೆ, 5 kg ಇದಾವೆ. ಆಯ್ತು ಬಿಡು, ನನ್ನ ಕತೆ ಮುಗೀತು. ಅಲ್ಲ, ಇಷ್ಟಿಷ್ಟು ತೂಕ ಎತ್ತಕ್ಕೆ ಹೋದ್ರೆ ನನ್ನ ಸೊಂಟ ಉಳಿತದ ಅಂತ. ಸುಧಾ, ಕಮಲಿ, ನೀವು ರೆಡಿಯಾಗಿರಿ, ನನ್ನ ಕತೆ ಮುಗೀತು. ನೀವು ನನ್ನ ಎತ್ಕೊಂಡು ಹೋಗೋದೆ, ನನ್ನ ಕೈಲಂತೂ ಇವೆಲ್ಲನೂ ಎತ್ಬಿಟ್ಟು ನಡ್ಕೊಂಬರಕ್ಕಂತೂ ಆಗೋದಿಲ್ಲ, ನನ್ನ ಸೊಂಟ ತೆಗಿತಾ ನೀವು. ಅಯ್ಯೋ ರಾಧಕ್ಕ, ಅವೆಲ್ಲನೂ ಎತ್ತಿ ಅಂತ ಹೇಳ್ತಾವ್ರಲ್ಲ, ಎತ್ತು ಅವೆಲ್ಲನೂ. ಎತ್ತಿದ್ರೆ ತಾನೇ ನೀನು ಸಣ್ಣ ಆಗೋದು. ಅವ್ರು ಹೇಳ್ದಂಗೆ ಕೇಳ್ಬೇಕು ನೀನು. ಓಹೋ, ಸರಿಯಾಗಿ ಹೇಳ್ದೆ ಬಿಡವ ನೀನುವೆ. ಇವೆಲ್ಲನೂ ಎತ್ಬಿಟ್ಟು ನನ್ನ ಸೊಂಟಗಿಂತ ಮುರ್ಕೊಂಡು ಮೂಲೆ ಸೇರಿದೆ ಅಂತಂದ್ರೆ ನನ್ನ ಸೊಸೆಯನ್ನು ಕೂರ್ಸಿಟ್ಟಾಗ್ತಾಳೆ ಅಂತ ಅನ್ಕೊಂಡಿದ್ದೀಯೇನು ನೀನು? ಬೆಳಗಾಗಿ ಎದ್ದು ಎಲ್ಲ ಕೆಲಸನೂ ಮಾಡಿ ಎಲ್ಲನೂ ಮಟ್ಟಿ ಎಲ್ಲನೂ ಮಾಡಿದ್ರು ನನ್ನ ಸೊಸೆಗೆ ನನ್ನ ಕಂಡ್ರೆ ಹಾಕಲ್ಲ. ಇನ್ನು ಇಂಥದ್ದೆಲ್ಲನೂ ಮಾಡ್ಕೊಂಡು ಸೊಂಟಗಿಂತ ಮುರ್ಕೊಂಡು ಮೂಲೆ ಕೂತ್ಕೊಂಡೆ ಅಂತಂದ್ರೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀಯೇನು? ನೋಡಪ್ಪ, ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ನೋಡಪ್ಪ. ಅಲ್ಲ ಕಣ್ರಮ್ಮ, ನೀವು ಜಿಮ್ಮಿಗೆ ಸೇರ್ಕೊಬಿಟ್ಟು ಅದನ್ನ ಮಾಡಕ್ಕಲ್ಲ ಇದನ್ನ ಮಾಡಕ್ಕಲ್ಲ ಅಂತ ಅಂದ್ರೆ ಅದೆಂತ ಸರಿ ಅಂತವ? ಜಿಮ್ಮಿಗೆ ಸೇರ್ಕೊಂಡ್ಮೇಲೆ ಇದೆಲ್ಲನೂ ಮಾಡ್ಬೇಕಾಯ್ತದ ಕಣಮ್ಮ, ಇದೆಲ್ಲನೂ ಮಾಡದೇ ಇದ್ರೆ ಆಗೋದಿಲ್ಲ. ಅಲ್ಲ ಕಣಪ್ಪ, ಇವು ನೋಡೋದು ಇಷ್ಟೊಂದು ತೂಕವೇ, ಇವೆಲ್ಲನೂ ಎತ್ತಕ್ಕಾಯ್ತದೇನಪ್ಪ? ನನಗೆ ಎತ್ತ ವಯಸ್ಸ ಹೇಳು, ನನಗೆ ಎಷ್ಟು ವಯಸ್ಸಾಗೈತೆ ಅವೆಲ್ಲನೂ ಎತ್ತರೆ ನನ್ನ ಸೊಂಟ ಉಳಿತದ ಹೇಳು? ಅದಕ್ಕೆ ಕಣಮ್ಮ ಆವಾಗಲೇ ಹೇಳಿದ್ದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಇದ್ರೆ ಸೇರಿಸಿ, ನಿಮ್ಮ ಕೈಲಿ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ.
ಅಯ್ಯೋ ನಿನ್ನ ಈ ಥರ ಎಲ್ಲ ಹೇಳ್ಬೇಡ ಕಣಪ್ಪ. ಈಗ ಮೊದಲನೇ ದಿನ ಅಲ್ವಾ, ಅದಕ್ಕೆ ಎತ್ತಕ್ಕೆ ಒಂಚೂರು ಕಷ್ಟ ಆಯ್ತೈತೆ. ಇದು ಬಿಟ್ಬಿಡು, ಇದು ನಾಳೆಗೆ ಮಾಡ್ಕೊಂಡ್ರು ಆಯ್ತದೆ. ಈಗ ಬೇರೆ ಏನಾದರೂ ಇದ್ರೆ ಹೇಳ್ಕೊಡಪ್ಪ. ಅಯ್ಯೋ ಅಲ್ಲ ಇವ್ರಿಗೆ ಇದನ್ನೇ ಮಾಡೋಕ್ಕಾಯ್ತಿಲ್ಲ, ಇನ್ನು ಬೇರೆ ಏನು ಹೇಳಿ ಅಂತ. ಅಯ್ಯೋ ನನ್ನ ಕೈಲಿ ಆಗಲ್ಲಮ್ಮ. ಈಗ ನಿಮಗೆ ಇದೆಲ್ಲನೂ ಮಾಡೋಕ್ಕಾಗೋದಿಲ್ಲ ನೋಡಿ. ನೀವು ಏನು ದುಡ್ಡು ಕೊಟ್ಟಿದ್ದೀರಾ ಅದನ್ನ ವಾಪಸ್ ಕೊಡೋಕೆ ಹೇಳ್ತೀನಿ. ದಯವಿಟ್ಟು ತಗೊಂಡು ನೀವು ಮನೆಗೆ ಹೋಗ್ಬಿಡಿ. ಆಯ್ತು ಬಿಡಪ್ಪ, ನನಗೆ ಎಲ್ಲೋದ್ರೂ ಮರ್ಯಾದೆ ಇಲ್ಲ. ನಾನು ನಿನಗೆ ತಾಯಿ ವಯಸ್ಸಿನವಳಿದ್ದೀನಿ. ಮನೇಲೂ ಮರ್ಯಾದೆ ಇಲ್ಲ, ಗಂಡನೂ ಬೆಲೆ ಕೊಡೋಕ್ಕಲ್ಲ. ಇನ್ನೇನು ಮಾಡಬೇಕು? ನಾನು ನಿನ್ನ ಅಂಗಡಿಗೆ ಬಂದು ಸೇರ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾಯಿ ಓಡಿಸ್ದಂಗೆ ಓಡಿಸ್ತೀಯಲ್ಲ, ತಗೊಂಡೋಗ್ರಿ ನಿಮ್ಮ ದುಡ್ಡು ತಗೊಂಡೋಗ್ರಿ ಅಂತವ. ಇದು ಸರಿ ಏನಪ್ಪ? ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ. ಅಮ್ಮ ಅದು ಹಂಗಲ್ಲಮ್ಮ. ಬುಡಿ ಆಯಿತು ಹೋಗ್ಲಿ, ಬುಡಿ ಅತ್ತಗೆ ಬುಡಿ ಯಾವುದಾದ್ರೂ ಬೇರೆದು ಹೇಳ್ಕೊಡ್ತೀನಿ ಬುಡಿ. ನೀನು ನನ್ನ ಮಗ ಇದ್ದಂಗೆ ಇದೆಯಾ ಕಣಪ್ಪ, ನಿನ್ನ ಹತ್ರ ಸುಳ್ಳು ಯಾಕೆ ಹೇಳ್ಬೇಕಪ್ಪ? ಏನು ಅಂತ ಗೊತ್ತೇನಪ್ಪ, ನಮ್ಮ ಮನೆಯಲ್ಲಿ ನಾನು ಬೀಗ್ತಿ ಅವಳಲ್ಲ, ಅದೇ ನನ್ನ ಸೊಸೆ ತಾಯಿ ಅವಳು ಬಂದ್ಬಿಟ್ಟವಳೆ. ಅವಳು ನೋಡೋಕ್ಕೆ ತೆಳ್ಳಗೆ ಬೆಳ್ಳಗೆ ಇದ್ದಾಳೆ. ಅದಕ್ಕೆ ನನ್ನ ಗಂಡ ಅವಳು ನೋಡಿದ್ರೆ ಸಾಕು ಅಲ್ಲಿ ಕಿರ್ಕೊಂಡು ಅವಳು ಹಿಂದೆನೇ ಹೋಯ್ತಾನೆ. ಅದಕ್ಕೆ ನಾನು ತೆಳ್ಳಗೆ ಬೆಳ್ಳಗೆ ಸ್ಲಿಮ್ ಆಗಿಬಿಡ್ಬೇಕು ಅಂತ ಬಂದು ಸೇರ್ಕೊಂಡಿದ್ದೀನಿ ಕಣಪ್ಪ. ಅಷ್ಟೇ ಅಲ್ಲ ಕಣಪ್ಪ, ನನ್ನೆಯ ನೀಲಿ ಡ್ರಮ್ಮು ಆನೆ ಕಾಲಂತವಳು ತೊಲೆ 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 ಅಂತದ್ದು ತೋಳ್ಗಳು ಇಟ್ಕೊಂಡಿದೀಯಾ ಅಂತೆಲ್ಲ ಹೀಯಾಳಿಸ್ಬಿಟ್ಟವನೆ ಕಣಪ್ಪ. ಅದಕ್ಕೆ ಕಣಪ್ಪ ಬಂದಿರೋದು. ಹೆಂಗಾದ್ರೂ ಮಾಡಿ ಮೈಯೆಲ್ಲ ನಿಲ್ಲಿಸ್ಬಿಟ್ಟು ಜೀನ್ಸ್ ಪ್ಯಾಂಟು ಶರ್ಟು ಹಾಕೊಂಡು, ನಾನು ಅವಳ ಥರ ಒಂದು ಕನ್ನಡಕ ಹಾಕೊಂಡು ಛತ್ರಿ ಇಟ್ಕೊಂಡು ಸ್ಟೈಲಾಗಿ ಒಂದು ಬ್ಯಾಗ್ನ ತಕೊಂಡು ಹೋಯ್ತಾ ಇದ್ರೆ ನನ್ನ ಗಂಡ ನನ್ನ ನೋಡಿ ಯಾರು ಈ ರತಿ ಅಪ್ಸರೆ ಅಂತ ನನ್ನ ಹಿಂದೆನೇ ಬರಬೇಕು. ಅದಕ್ಕೆ ನೋಡಪ್ಪ ಜಿಮ್ಗೆ ಸೇರ್ಕತ್ತಿರೋದು. ಹಾಂ, ನೀವು ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕ್ಕೊಂಡು ಹೋಗೋದಾ? ಸರಿ ಬಿಡಮ್ಮ, ಆಯಿತು. ಸರಿ ಬನ್ನಿ ಅಮ್ಮ, ಬೇರೆದೇ ಏನಾದರೂ ಹೇಳ್ಕೊಡ್ತೀನಿ, ಅದನ್ನು ಮಾಡೋರಂತೆ ಬನ್ನಿ. ನೋಡಪ್ಪ, ಈಗ ಅದು ಇದು ಮಾಡಿ ಅಂತ ಅಂದಲ್ಲ, ಅದೆಲ್ಲನೂ ಈಗ ಮಾಡೋಕ್ಕಾಗೋದಿಲ್ಲ ಕಣಪ್ಪ. ಈಗ ಮುಹೂರ್ತ ಸರಿ ಇಲ್ಲ. ಒಂದು ಕೆಲಸ ಮಾಡೋಣ, ಈಗ ನಿಮ್ಮ ಇದಕ್ಕೆ ಜಿಮ್ಗೆ ಅಡ್ಮಿಟ್ ಆಗಿದ್ದೀನಲ್ಲ, ನಾಳೆಕಿಂದ ಬರ್ತೀನಿ. ನಾಳೆಕಿಂದ ಅದು ಏನೇನು ಮಾಡಬೇಕು ಅಂತ ಹೇಳು, ಎಲ್ಲನೂ ಮಾಡಿಬಿಡ್ತೀನಿ. ಸರಿ ಆಯ್ತಮ್ಮ, ನಾಳೆಯಿಂದ ಬನ್ನಿರಿ. ನಾಳೆ ಎಲ್ಲನೂ ಹೇಳ್ಕೊಡ್ತೀನಿ. ನೀವು ಅದಾಗಲ್ಲ ಇದಾಗಲ್ಲ ಅಂತ ಏನು ಹೇಳ್ಕೊಡ್ದು, ಎಲ್ಲನೂ ಮಾಡಬೇಕಾಗುತ್ತೆ ಇಲ್ಲಿ ಜಿಮ್ಮು ಅಂತ ಸೇರ್ಕೊಂಡ್ಮೇಲೆ. ಸರಿ ಕಣಪ್ಪ, ಆಯ್ತು. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರಬೇಕಪ್ಪ? ನೋಡಿ ಅಮ್ಮ, ಬೆಳಿಗ್ಗೆ 7 ಗಂಟೆಗೆ ನೀವು ಇಲ್ಲಿ ಇರಬೇಕು, ಲೇಟ್ ಮಾಡಿಕೊಡ್ದು. ಸರಿ ಕಣಪ್ಪ, ಆಯಿತು. ಬೆಳಿಗ್ಗೆ 7 ಗಂಟೆಗೆಲ್ಲ ನಾವು ಇಲ್ಲೇ ಇರ್ತೀವಿ. ಸರಿ ಕಣಮ್ಮ, ಆಯಿತು. ಇವಾಗ ಹೋಗಿ ಬೆಳಿಗ್ಗೆಗೆ ಬಂದ್ಬಿಡಿ. ನಡೀರಲ್ಲ ಹೋಗೋಣ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಎದ್ದು 7 ಗಂಟೆಗೆ ಬಂದ್ಬಿಡ್ಬೇಕು, ಲೇಟ್ ಮಾಡಿಕೊಡ್ದು ನೋಡು. ಸರಿ ಇರೋದಕ್ಕೆ ಆಯ್ತು, ನಡಿ ಹೋಗೋಣ. ಅಯ್ಯೋ ದೇವ್ರೇ, ಎಂಥ ಜನ ಬಂದು ಸೇರ್ಕೊಂಡ್ರಪ್ಪ ನನ್ನ ಜಿಮ್ಗೆ. ಇವ್ರಿಗೆಲ್ಲ ಹೇಳ್ಕೊಡೋ ಅಷ್ಟರಲ್ಲಿ ನನಗೆ ಹುಚ್ಚೆ ಹಿಡಿತದೆ. ಹೋಗು.